ಹಾಯ್ ಎಲ್ಲರಿಗೂ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ 5 ನಿಮಿಷದಲ್ಲಿ ರುಚಿಯಾದ ಟೊಮೆಟೊ ಸಾರು ಹೇಗೆ ಮಾಡ್ಬೋದು ಅಂತ ತಿಳಿಸಿಕೊಡ್ತೇನೆ ನೋಡಿ. 3ರಿಂದ 4 ಟೊಮೆಟೊ ಬೇಕು, ಮತ್ತು 1 ಈರುಳ್ಳಿ, ಮತ್ತು 1 ಕರಿಬೇವು ಸೊಪ್ಪು ಒಂಚೂರು, ಮತ್ತು 1ರಿಂದ 2ರಷ್ಟು ಕಾಯಿ ಮೆಣಸು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟಿದ್ದರೆ ಸಾಕು. ಈಗ ಪಾತ್ರೆ ಬಿಸಿ ಆದಮೇಲೆ ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕಬೇಕು. ಆನಂತರ 1 ಸ್ಪೂನ್ನಷ್ಟು ಸಾಸಿವೆ, ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು, ಆನಂತರ 2 ಬ್ಯಾಡಗಿ ಮೆಣಸು ಹಾಕಿ, ಆನಂತರ ಇದಕ್ಕೆ 1 ಕಟ್ ಮಾಡಿದಂಥ ಮೆಣಸು, ಮತ್ತು ಇದಕ್ಕೆ 1 ಕಟ್ ಮಾಡಿದಂಥ ಈರುಳ್ಳಿ, ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಈಗ ನಾವು ಇದಕ್ಕೆ ಕಟ್ ಮಾಡಿದ ಟೊಮೆಟೊವನ್ನು ಸೇರಿಸಬೇಕು. ಇದು ನಿಮಗೆ ಬೇಗ ಮಾಡ್ಬೋದು, ಅರ್ಜೆಂಟಾಗಿ ಅಡುಗೆ ಮಾಡಲಿಕ್ಕಿದೆ. ಈ ಸಾರು ಮಾಡಿದರೆ ಬೇಗ ಆಗುತ್ತೆ ನಿಮಗೆ. ಆನಂತರ ಇದನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿ ಎಣ್ಣೆ ಇದಕ್ಕೆ ಹಿಡಿಬೇಕು. ಆನಂತರ ಇದಕ್ಕೆ ನಾವು 1 ಸ್ಪೂನ್ನಷ್ಟು ಉಪ್ಪು ಆ್ಯಡ್ ಮಾಡಬೇಕು. ಮತ್ತು 1 ಸ್ಪೂನ್ನಷ್ಟು ಇದಕ್ಕೆ ಅರಶಿನ, ಮತ್ತು 1 ಸ್ಪೂನ್ನಷ್ಟು ಖಾರದ ಪುಡಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 2 ಮಿನಿಟ್ಸ್ ಮುಚ್ಚಿ ಇಡಬೇಕು. ಅದು ಚೆನ್ನಾಗಿ ಕುದಿಯುತ್ತೆ, ಎಣ್ಣೆ ಹಿಡಿತದೆ ಇದಕ್ಕೆ ಚೆನ್ನಾಗಿ. ಈಗ ನೋಡಿ, ಎಣ್ಣೆ ಇದಕ್ಕೆ ಚೆನ್ನಾಗಿ ಇಡ್ತಿದೆ ನೋಡಿ. ಈಗ ನೀವು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಬೋದು, ಸಾರು ಎಷ್ಟು ಬೇಕಂತೇಳಿ. ನಾನೊಂದು 3 ಗ್ಲಾಸ್ನಷ್ಟು ನೀರು ಆ್ಯಡ್ ಮಾಡಿದ್ದೇನೆ. ಈಗ ಇದನ್ನು ಒಂದು 5 ಮಿನಿಟ್ಸ್ ನಾವು ಕುದಿ ಬರಲಿಕ್ಕೆ ಇಡಬೇಕು. ಇದಕ್ಕೆ ಸ್ವಲ್ಪ ಒಂಚೂರು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದರೆ ಚೆನ್ನಾಗಿತ್ತು ಈ ಸಾರಿಗೆ. ಈಗ ಇದನ್ನು ನಾವು ಬಾಯ್ಲ್ ಮಾಡೋಕ್ಕೆ ಇಡೋಣ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಬೇಕು ಸಾರು. ಈಗ ಟೊಮೆಟೊ ಸಾರು ಚೆನ್ನಾಗಿ ಕುದಿದಿದೆ ನೋಡಿ. ಇಷ್ಟು ಈಸಿಯಾಗಿ ನಿಮಗೆ ಕೂಡ ಮಾಡ್ಬೋದು ಮನೆಯಲ್ಲಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.